ದಕ್ಷಿಣ ಕನ್ನಡವು ವೈವಿಧ್ಯಮಯ ಸಂಸ್ಕೃತಿಯ ಜಿಲ್ಲೆ. ಇಂತಹ ವೈಶಿಷ್ಟ್ಯಪೂರ್ಣವಾದ ಪುಣ್ಯಭೂಮಿಯಲ್ಲಿ ಕಾರಣಾಂತರಗಳಿಂದ 3 ವರ್ಷಗಳಿಂದ ನಿಂತಿದ್ದ ಕರಾವಳಿ ಉತ್ಸವವನ್ನು ಮತ್ತೆ ಆರಂಭಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೊಡಿಯಾಲ್ಬೈಲ್ನ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನ ಬಳಿಯಿಂದ ಕರಾವಳಿ ಉತ್ಸವ ಮೈದಾನದವರೆಗೆ ವಿವಿಧ ಕಲಾ ತಂಡಗಳಿಂದ ಆಕರ್ಷಕ ಮೆರವಣಿಗೆಯು ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆಯ ಸಹಯೋಗದಲ್ಲಿ ಜನವರಿ 19ರವರೆಗೆ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೆಯಲಿರುವ ವಸ್ತು ಪ್ರದರ್ಶನ, 2 ದಿನಗಳ ಸಾಂಸ್ಕೃತಿಕ ದರ್ಶನ, ತಣ್ಣೀರುಬಾವಿಯಲ್ಲಿ ನಡೆಯುವ ಬೀಚ್ ಉತ್ಸವ, ಗಾಳಿಪಟ ಉತ್ಸವ ಸಹಿತ ಕರಾವಳಿ ಸಂಸ್ಕೃತಿಯ ಅನಾವರಣದ ಕರಾವಳಿ ಉತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈ ವರ್ಷ ನಾವು ಯಾಕಂದರೆ ಕಳೆದ 3 ವರ್ಷದಿಂದ ಆಗಿರಲಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಇದು 3 ವರ್ಷದಿಂದ ನಿಂತೋಗಿತ್ತು. ಈ ವರ್ಷ ಇದನ್ನು ಮಾಡಬೇಕು ಅಂತ ನಮ್ಮಲ್ಲೇನೋ ಒಂದು ಈ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು, ಕಲಾ ತಂಡಗಳಿಗೆ ಪ್ರೋತ್ಸಾಹ ಮತ್ತು ನಮ್ಮಲ್ಲಿರುವಂಥ ಒಂದು ಏನೋ ವಿಭಿನ್ನ ಸಂಸ್ಕೃತಿ ಇರುವಂಥ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಜಿಲ್ಲೆಯಲ್ಲಿ ಅನೇಕ ಸಂಸ್ಕೃತಿ ಇರುವಂಥ ಒಂದು ಜಿಲ್ಲೆ ಇದು. ಬೇರೆ ಯಾವ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾದ ವೈವಿಧ್ಯಮವಾಗಿರುವಂಥ ವಾತಾವರಣ ಎಲ್ಲೂ ಸಿಗೋದಿಲ್ಲ. ಅನೇಕ ಭಾಷೆ ಮಾತಾಡ್ತಕ್ಕಂಥ ಜನ ಇದ್ದಾರೆ. ಕೊಂಕಣಿ ಭಾಷೆ, ಅರೆ ಭಾಷೆ, ತುಳು ಭಾಷೆ, ಅದೇ ರೀತಿ ಬ್ಯಾರಿ ಭಾಷೆ, ಕನ್ನಡ ಮತ್ತು ಬೇರೆ ಬೇರೆ ಈ ರೀತಿ ಹವ್ಯಕ ಭಾಷೆ, ಈ ರೀತಿ ಹಲವಾರು ಭಾಷೆಗಳಿದೆ. ಸೊ ಇಷ್ಟೊಂದು ಭಾಷೆಗಳನ್ನು ಮಾತಾಡ್ತಕ್ಕಂಥ ಮತ್ತು ಪ್ರತಿಯೊಬ್ಬರು ಅವರ ಒಂದು ಏನು ಸಾಂಸ್ಕೃತಿಕ ಪಾರಂಪರಿಕವಾದಂಥ ಪದ್ಧತಿಗಳಿದೆ ಅದನ್ನೆಲ್ಲವನ್ನು ಕೂಡ ಉಳಿಸ್ಕೊಂಡು ಅವರು ಬಂದಿದ್ದಾರೆ ಮತ್ತು ಅದನ್ನು ಅದೇ ರೀತಿಯಾಗಿ ಒಂದು ಸೌಹಾರ್ದವಾದಂಥ ವಾತಾವರಣದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಎಲ್ಲ ಸಮುದಾಯಗಳು ಕೂಡ, ಅದು ಕ್ರೈಸ್ತ ಸಮುದಾಯ, ಮುಸ್ಲಿಂ ಸಮುದಾಯ ಮತ್ತು ಜೈನ್ ಸಮುದಾಯ, ಎಲ್ಲ ಸಮುದಾಯಗಳು ಮತ್ತು ಹಿಂದೂ ಸಮುದಾಯ, ಎಲ್ಲ ಸಮುದಾಯಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಇದ್ದಾರೆ. ಸಂಘ ಸಂಸ್ಥೆಗಳು ಕಟ್ಟಿದ್ದಾರೆ. ಅನೇಕ ಚಟುವಟಿಕೆಗಳಲ್ಲಿ ಅವರು ಎಲ್ಲ ರೀತಿಯಲ್ಲೂ ಕೂಡ ವೈಶಿಷ್ಟ್ಯವಾದಂಥ ರೀತಿಯಲ್ಲಿ ಅವರದೇ ಆದಂಥ ಹಬ್ಬಗಳನ್ನು, ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾರೆ. ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ, ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್, ಕೊಂಕಣಿ ಅಕಾಡೆಮಿ ಅಧ್ಯಕ್ಷ ಜೋಕಿಮ್ ಸ್ಟ್ಯಾನಿ ಆಲ್ವೆರಿಸ್, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ, ಮಂಗಳೂರು ನಗರ ಪಾಲಿಕೆಯ ವಿಪಕ್ಷ ನಾಯಕ ಅನಿಲ್ ಕುಮಾರ್, ಜಿಲ್ಲಾಧಿಕಾರಿ ಮುಲೈ ಮುಗಿಲನ್, ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ಆನಂದ್ ಕೆ, ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್, ಎಸ್ಪಿ ಯತೀಶ್, ಮಂಗಳೂರು ನಗರ ಪಾಲಿಕೆಯ ಆಯುಕ್ತ ಆನಂದ್ ಸಿಎಲ್ ಮತ್ತಿತರರು ಉಪಸ್ಥಿತರಿದ್ದರು. ಉಪವಿಭಾಗಾಧಿಕಾರಿ ಹರ್ಷವರ್ಧನ್ ಸ್ವಾಗತಿಸಿ ಮಂಜುಳಾ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಮಂಜುನಾಥ್, ವಿ4 ನ್ಯೂಸ್, ಮಂಗಳೂರು.